ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ. ನಮ್ಮ ಅಶೋಕ್ ಸರ್ ಹೇಳಿದ್ರು. ಏನಂತ ಹೇಳ್ತಾರೆ ಸರ್? ಒಂದು ಉಪದೇಶ, ಇನ್ನೊಂದು ಉಪಕಾರ ಉಪಕಾರ ಅನ್ನುವಂತ ವಿಷಯ ಇಟ್ಟಿದ್ದ. ಹೌದು. ಇದ್ರೊಳಗ ಅವ್ರು ಯಾವಾಗ ಹಿಡ್ದಾರಪ್ಪ ಅಂತ ಕೇಳಿದ್ರ ಪಾಲ ಯಾವಾಗ ಹಿಡ್ದಾರಿ ಸರ? ಉಪದೇಶದ ಪಾಲ ಹಿಡ್ದಾರ. ಯಾರಿ ಹೊಲ ಹಿಡ್ದಾರ? ಹೌದು. ಹೊಲ ಯಾರಿದಾರ ಇರ್ಲಿ, ಮಡ್ಯದಲ್ಲಿ ವಿಷಯ ಹಿಡ್ದಾರ ಅಟ್ಟಿ. ಮತ್ತೆ ಅವ್ರ ಎರಿ ಹೊಲ ಹಿಡಿದ್ರಲ್ಲ ನಮ್ಮದು ಮಡ್ಯ ಆಯ್ತು ಅಂದ್ರೆ ಬಿತ್ತಲ್ಲ ಅಲ್ಲಿಂದ ಕೆಲಸ. ಹೌದಾ? ಯಾರು ಹುಚ್ಚಿದ ಎರಡು ಎರಿಲಿ ಅದಾವ. ಎರಡು ಪಾಲ ಹಿಡ್ಕೊಂಡಾರ, ಯಾರು ಸಮಸ್ಯೆ ಇಲ್ಲ. ಇಲ್ಲ. ಪಾಲ ಉಪದೇಶದ ಹಿಡ್ದಾರ. ನೀವೆಲ್ಲರೂ ಕೇಳಿರಿ. ನಾ ಕಚ್ಚಿಬಚ್ಚಿ ಮಾತಾಡೋ ಮನುಷ್ಯ ಅಲ್ಲ. ಒಂದು ಮಂದಿ ಮಾತ್ರ ಕರೆಕ್ಟ್ ಆಗಿ ವಿಷಯ ಮಾತಾಡ್ಯಾರ. ಯಾವಾಗ ಮಾತಾಡ್ಯಾರ? ಯಾವಾದ್ರಿಪ್ಪ? 8 ವರ್ಷದ ಮಗ ಸಣ್ಣ ಬಸವಣ್ಣಪ್ಪ ಇದ್ದ. ಅವಾಗ ತಾಯಿಗೆ ನೀರು ಬೇಡದ. ಅವಾಗ ತಾಯಿ ಹೇಳಿದ್ರು, ನಾ ದೇವ್ರ ಪೂಜೆ ಮಾಡಕತ್ತ ನಿನಗ್ ನೀರ ಕೊಡುದಿಲ್ಲ, ಇವು ಮಿಸಿಲ್ ನೀರ್ದ ನಿನಗ್ ಕೊಡುದಿಲ್ಲ ಅಂದ ಕೂಡಲೇ ಬಸವಣ್ಣಪ್ಪ ಹೋಗಿ ಮನೆ ಮುಂದೆ ಮಳಗಟ್ಲಿ 7-10 ತೆಗ್ಗುಗಳನ್ನು ಹೊಡೆದ. ಅವಾಗ ಅವ್ರ ತಂದೆ ಹೊರಗಿಂದ ಒಳಗ ಬಂದ. ಮನೆಯಿಂದ ಹೊರಗೆ ಹೋಗಿರ್ತಕ್ಕಂತ ತಂದೆ ಮಧುವರಸ ಮನೆಗೆ ಬರ್ತಿದ್ದ. ಮನೆಗೆ ಬರುದ್ರ ತಂದೆಗೆ ಮಗನಿಗೆ ಕೇಳ್ತಾನ, ಏನಂತ? ಬಸವಣ್ಣ, ಎಷ್ಟು ಗುಂಡುಗಳ ಮನೆ ಮುಂದೆ ಯಾಕೆ ತೋಡಿದೋ ತಿಳ್ಕೊಂಡು ತಂದೆ ಕೇಳದಕ್ಕರ. ಹೌದು. ಅವಾಗ ಬಸವಣ್ಣಪ್ಪ ಹೇಳ್ತಾನ, ಏನಂತ? ಬಾ, ನನಗೆ ನೀರು ಕುಡಿಯುವಂಗ ಆಗ್ಯದ. ಹೌದು. ಅದಕ್ಕೆ ನಾ ಗುಂಡು ಹೊಡಿಲಕತ್ತೀನಿ ಅಂದ ಕೂಡಲೇ ತಂದೆ ಹೇಳ್ತಾನೆ, ಹುಚ್ಚದಿದು ಒಂದೇ ಆಳವಾಗಿ ಹೊಡಿಬೇಕ. ಹೌದು. ಒಂದೇ ಗುಂಡು ನೀ ಆಳವಾಗಿ ಹೊಡೆದಪ್ಪ ಅಂತ ನೀರು ಬರ್ತಾ ಹುಚ್ಚ. ಹಿಂಗೆ ಸಾವಿರಾರು ಗುಂಡು ಹೊಡೆದ್ರೆ ನಿನಗೆ ನೀರು ಎಂದು ಸಿಗುದಿಲ್ಲ ಅಂತ ತಂದೆ ಹೇಳ್ದಕ್ಕಾರ ತಂದೆಗೆ ಉಪದೇಶ ಬಸವಣ್ಣಪ್ಪ ಏನ್ ಮಾಡ್ಯಾರ ಅಂತ ಕೇಳಿದ್ರ, ಏನು? ಮನ್ಯಾಗ 101 ಫೋಟೋ ಕಟ್ಟಿ. ಹೌದಾ? ಮನ್ಯಾಗ 101 ಫೋಟೋ ಹಾಕಿ 101 ಫೋಟೋ ಕೂದಲಿ ಕಟ್ಟಿ ಬೆಳೆದವ್ರು ಮುಕ್ತಿ ಸಿಗುದಿಲ್ಲಪ್ಪ. ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಒಬ್ಬನ ಮೇಲೆ ನೀವು ವಿಶ್ವಾಸ ಇಟ್ಟು ಊದಿನ ಕಡ್ಡಿ ಬೆಳಗುದು ಬೇಡ, ಬರೀ ಅವನಿಗೆ ಹಣೆ ಹಚ್ಚರಿ ನೀವು ಮುಕ್ತಿ ಹೋಗ್ತೀರ ಅಂತ ಹೇಳಿ ಬಸವಣ್ಣ ಹೇಳ ನೋಡು. ಹೌದಾ? ಇದು ಉತ್ತರ ಕರೆಕ್ಟ್ ಅದ. ಇನ್ ಯಾನ್ ಸಿದ್ಧಾರೂಢ್ರಿ ಹೋದ್ರ ನೋಡ ಕಡೆ ಅಲ್ಲಿ ನಿಮ್ಮ ಕೆಲಸ ಏನೇನು ಆಗಿಲ್ಲ. ಕೊಡ್ಲಿಲ್ಲ ಕೆಲಸ ಅಲ್ಲಿ ಏನಾದ್ರೂ ಉಪದೇಶ ಇದೆ ನೀವು ಹೇಳಿ, ನೀವು ಕೂತೋಗಿ ಹೇಳಿ. ಏನದ ಅಲ್ಲಿ ಉಪದೇಶದ್ದು? ಒಂದು ತುಸು ಉಪದೇಶ ಅಂದ್ರೆ ಇದು ಯಾನ್ ಕೊಟ್ರಿ? ಇದು ಉತ್ತರ ಕರೆಕ್ಟ್. ನಾ ಹಿಂಗ್ ಮಂದಿಗತಿ ಇದು ಸುಳ್ಳ ಹಿಂಗ್ ಮಾತಾಡೋ, ಇದು ಉತ್ತರ ಕರೆಕ್ಟ್ ಅದ. ಸಿದ್ಧಾರೂಢ್ರ ಮಠದೊಳಗ. ಹೌದು. ಸಿದ್ಧಾರೂಢ್ರ ಮಠದೊಳಗ ಒಬ್ಬ, ಅವನ ಹೆಸರಂತೂ ನೀವು ಹೇಳಿಲ್ಲ. ಹೌದು. ನೀವು ನಿಂದ್ರಿ. ಸಿದ್ಧಾರೂಢ್ರ ಮಠದೊಳಗ ಒಬ್ಬ ಹೋಗಿ ಸಿದ್ಧಾರೂಢ್ರ ಪಾದ ಸೇವಾ ಮಾಡುದು, ಸಿದ್ಧಾರೂಢ್ರ ಅಂಗಳ ಕಸ ಹೊಡಿದು. ಹೌದು. ಸಿದ್ಧಾರೂಢ್ರು ಏನ್ ಹೇಳ್ತಾರ ಅವ್ರು ಹೇಳಿದ್ದು ಕೇಳ್ತಿದ್ದ ಅಂತ ನಿಮ್ಮ ಬಯಲಿ ಹೇಳಿರಿ ನೀವೇ. ಮತ್ತೆ ಸಿದ್ಧಾರೂಢ್ರ ಮಠಕ್ಕೆ ಹೋಗಿ ಅವ್ರು ಹೇಳಿದ ಕೇಳುದು, ಅವ್ರ ಕೈ ಕೆಲಸ ಮಾಡುದು, ಅವ್ರ ಅಂಗಳ ಕಸ, ಇದು ಉಪಕಾರ ಏನು ಉಪದೇಶ ರೀ ಸರ್? ಹೌದಾ? ಬಸ್ತಾಳ ಸರ್ ಯಾವ್ದಿದು? ಉಪಕಾರ. ಮತ್ತೆ ಇವ್ರು ಉಪದೇಶ ಹಚ್ಚಾರ. ಇವ್ರು ಹಿಂಗ್ಯಾಂಗ್ ಮಾತಾಡತ್ತಾರ ಸರ್? ಯಾರಿಗ ಗೊತ್ತ? ಹಿಂಗ್ಯಾಂಗ್ರಿ ಸರ? ಇದು ಏನ್ ಮಾಡಿರಿ ನೀವು ಹೇಳಿದ ವಿಷಯ? ಇದು ಉಪಕಾರದ ವಿಷಯನೇ. ಅದು ಉಪಕಾರದೇ ನೀವು ಹೇಳಿರಿ ಸರ. ಇದನ್ನ ನೀವು ಸುಮ್ಮನೆ ತಂದು ಯಾವಾಗ ಕರೆ ತಂದು ಹೋಲಿಸಬೇಡ್ರಿ. ಹಂಗ ನೀವು ಮಾತಾಡೋ ಮಾತು ಹೆಂಗ ಸರ್ ಗುರ್ತದನಿಂದ? ಹಂಗ್ರಿಪ್ಪ. ಒಂದಿಬ್ರು ಬಸ್ಸಿನ ಕೂತ್ ಮಾತಾಡ್ಕೋತ ಹೊಂಟಿದ್ರತ್ತ. ಹೌದು. ಒಬ್ಬ ಚುಟ್ಲಾ ಕಾಯ್ದಿದ್ದ ನೆತ್ಯಾಗ, ಇಲ್ಲ ಅಂಗಾಲಾಗ, ಇಲ್ಲ ಜುಟ್ಲ ನೆತ್ತಾಗ ಕಾಯವಲ್ಲ. ಒಬ್ಬ ಇವತ್ತೆ ಹಚ್ಚಿದ್ದ ಹಣಿ ಮ್ಯಾಗ್ರಿ ಸರ? ಇಲ್ಲ ಡುಬದಾಗ ಸರ್. ಇವತ್ತೇ ಹಣಿ ಮ್ಯಾಗ ಹಚ್ಚೋದಲ್ರಿ? ಇವತ್ತೇ ಹಣಿ ಮೇಲೆ ಹಚ್ಚವಲ್ಲ. ಹೌದು. ಇಬ್ರು ಕೂಡಿ ಮಾತಾಡ್ಕೋತ ಹೊಂಟಿದ್ರು. ಹೌದು. ಅವಾಗ ಇವತ್ತೇ ಹಚ್ಚದ ಕೇಳಿದ್ರಿ, ಅವ್ನು ಚುಟ್ಲಾ ಬಿಡ್ತಾವ. ಏನಂತ ಕೇಳ್ತಾನ್ರಿ ಸರ? ಯಾನ್ ಕೇಳ್ದ? ನಿಮ್ಮದು ಯಾವ ರೀ ಅಣ್ಣವ್ರ ಅಂತ ಕೇಳ್ದ. ಹೌದು. ಇವ ಯಾವ ಜುಟ್ಲಾ ಬಿಟ್ಟಾವ್ ಸುಮ್ಮನೆ ಇರ್ಬೇಕಿಲ್ರಿ. ಇವ ಯಾನಂದ? ಏನಂತನ್ರಿ? ಅವನ ಹಣಿ ಮೇಲಿನ ಗಡದುಂಬಾರಿ ಇವತ್ತಿ ನೋಡಿ ನಮ್ದು ಇವತ್ತಿ ಪೂರಿ ಅಂದಿ. ಇವತ್ತಿ ಪೂರನ್ನು ಕೂಡ ಅವ್ನು ಭಯಂಕರ ಸಿಟ್ಟು ಬಂತ. ಅವ ಯಾನಂದ? ಏನಂತನ್ರಿ ಸರ? ನನ್ನ ಹಣಿ ಮೇಲಿನ ಇವತ್ತಿ ನೋಡಿ ಅಂದ ಮಗ ಇವ ಅಂತ. ಹೌದು. ಇವ ಯಾವಾಗ ನನಗೆ ಕೇಳ್ತಾನೆ, ಇವನಿಗೆ ಯಾವಾಗ ನಾವು ಉತ್ತರ ಕೊಡ ಕೂತಿವ ಕೂತ ಸರ. ಬಸ್ ಹೊಂಟಿದ್ದೇನ್ರಿ? ಹಂಗೆ ಇಲ್ಲ ಮನ್ಕೊಂಡಿತ್ತು. ಬಸ್ ಹೋಗೋದಿಲ್ಲ, ದಾರಿ ಹಿಡ್ದ ಬಸ್ ಹಂಗೆ ಹೋಗುದ್ಲ. ಹೌದು. ಊರು ಸಮೀಪ ಬರ್ತಿತ್ತು. ಅವಾಗ ಕೇಳಿದ್ರಿ ಇವ, ನಿಮ್ಮದು ಯಾವ ರೀ ಅಂತ ಕೇಳ್ದ. ಹೌದು. ಭಯಂಕರ ಸಿಟ್ಟಿತ್ತು. ಇವತ್ತು ಹೆಸದ ಇವ ಯಾರು ಮಾಡ್ದ? ಏನಂತಾನ್ರಿಪ್ಪ? ಎತ್ತಿ ಬಲಗೈ ಮ್ಯಾಲ ತಗೊಂಡು ತಲೆ ಮೇಲೆ ಕೈ ತಗೊಂಡು ನಮ್ದು ಜುಟ್ಲಾಪುರಿ. ಅವ ಕೇಳ್ದ, ಏನಂತ್ರಿ? ಜುಟ್ಲಾಪುರ್ ಎಲ್ಲಿ ಬರ್ತೈತ್ರಿ ಅಂದವ. ಇಲ್ಲ ಇವತ್ತಿಪುರ ಮಗಲಿ ಹೊಂಟದಲ್ಲಿ. ಈಗ ಅವಳದಂತ ವಿಷಯ ಅಶೋಕ್ ಸರ್. ಯಾವಾಗಲೂ ವಿಷಯ ಅಲ್ಲೇ ಇರ್ತದ. ನಗನಗತ್ತ ಕಾರ್ಯಕ್ರಮ ಕೊಡ್ಬೇಕಾಗ್ಯದ. ಹೌದು. ಉಪಕಾರದಿಂದ ಏನು ಲಾಭ
ಆಗ್ಯದ ಆಗ್ಯದ. ಹೌದು ಉಪಕಾರದಿಂದ ಜಗತ್ತದೊಳಗೆ ಏನು ಕೂನ ಉಳ್ದದ ಅನ್ನುವಂತ ಮಾತ ಹೌದು ನಾವು ಮಾತಾಡ್ಬೇಕಾಗ್ಯದ. ಹೌದು ದುರ್ವಾಸ ಮುನಿ ಹೌದು ದುರ್ವಾಸ ಮುನಿ ನದಿ ಒಳಗ ಜಳಕಕ್ಕೆ ಹೋಗಿದ್ದ ದುರ್ವಾಸ ಮುನಿ ನದಿ ಒಳಗ ಜಳಕಕ್ಕೆ ಹೋದಂತ ಸಮಯದೊಳಗ ಏನಾಗಿತ್ರಿ ವಾರಿಗೆ ಗೆಳತಿಯರ ಜೋಡಿ ಹೌದು ವಾರಿಗೆ ಗೆಳತಿಯರ ಜೋಡಿ ದ್ರೌಪದಿ ದೇವಿನು ನದಿ ನೀರಿಗೆ ಬಂದಳು ಹೋಗಿದ್ಳು. ಹೌದು ಅವಾಗ ನದಿ ನೀರಿಗೆ ಹೋಗಿ ಕೊಡ ತುಂಬಿಕೊಂಡ ಹೊಳಬೇಕನ್ನೋದ್ರಾಗ ನೆದರ ದುರ್ವಾಸ ಮುನಿ ಮ್ಯಾಲ ಬಿತ್ತು ಹೆಣ್ಣು ಮಕ್ಕಳದು. ಹೌದು ಅವಾಗ ದ್ರೌಪದಿ ದೇವಿ ಎತ್ತಾಳ ಏನಂತ ಓ ಗುರುವೇ, ಹೌದು ನಾವು ನದಿಗೆ ಬಂದಿದ್ದೆವು ನಿಮಗೆ ನಮಸ್ಕಾರ ಮಾಡಿ ನಾವು ಹೋಗೋರದೀವು, ನೀವ್ ಎದ್ದು ಹೊರಗೆ ಬರ್ರಿ ನಿಮ್ ಪಾದಕ್ಕೆ ನಮಸ್ಕಾರ ಮಾಡ್ತೇವೆ ತಿಳ್ಕೊಂಡು ದ್ರೌಪದಿ ದೇವಿ ಕೇಳಿದ್ಳು. ಹೌದು ಅವಾಗ ದುರ್ವಾಸ ಮುನಿ ಎತ್ತಾನ, ಏನಂತ ತಂಗಿ ನನಗ ಹೊರಗೆ ಬರೋ ತಾಕಾತಿ ಈಗ ಇಲ್ಲಂದ. ಹೌದು ಅವಾಗ ದ್ರೌಪದಿ ಅತ್ತಾಳ, ಏನಂತ ಓ ಗುರುವೇ, ಹೌದು ನಿಮ್ಗೆ ನಮಸ್ಕಾರ ಮಾಡಾರ್ದೆ ನಾವು ಹೊಳ್ಳಿ ಹೋಗುದಿಲ್ಲ ನಮಸ್ಕಾರ ನಾವು ಮಾಡೇ ಹೋಗೋರ್ದೇವು, ನೀವ್ ಎದ್ದು ಹೊರಗೆ ಬರಲ್ಲ ಕತ್ತಳು ನೀರಂದ ಎದ್ದು ಅನಿವಾರ್ಯ ಪ್ರಸಂಗ ಬತ್ತು ದುರ್ವಾಸ ಮುನಿಗೆ. ಹೌದು ಅವಾಗ ಅತ್ತಾನ, ಏನಂತ ತಂಗಿ ನನಗೆ ಎದ್ದು ಬಾ ಅಂತ ಹೇಳಿ ನೀ ಎಲ್ಲಾ ಕತ್ತಿದ ಕರೆ ಹೌದು ಎದ್ದು ಬರ್ಲಾರಂತ ಪರಿಸ್ಥಿತಿ ನನಗೆ ಏನಾಗ್ಯದ ಅಂತ ಕೇಳಿದ್ರ ಏನಾಗ್ಯದ ನೀರಿನ ಸೆಳವಿಗೆ ನನ್ನ ಲಂಗೋಟಿ ಎಲ್ಲ ಹರ್ಕೊಂಡು ಹೋಗ್ಯದ, ನಾ ಹೆಂಗ್ ಎದ್ದು ಹೊರಗೆ ಬರಲಿ ಅಂತ ಕೇಳ್ಕೊಂಡು ದುರ್ವಾಸ ಮುನಿ ಹೇಳ್ದ. ಹೌದು ಅವಾಗ ದ್ರೌಪದಿ ದೇವಿ ಹಿಂದೆ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ ಅಲ್ಲಿ ಏನು ಉಪಕಾರ ಮಾಡಲ್ಲ ಅಂತ ಕೇಳಿದ್ರ ಏನ್ ಮಾಡ್ಯಾಳ ಉಪಕಾರ. ಅವಾಗ ದುರ್ವಾಸ ಮುನಿ ಲಂಗೋಟಿ ನೀರಾಗ ಹರ್ಕೊಂಡು ಹೋಗ್ಯದ ಅಂದ್ರೆ ತನ್ನ ಶರಗ್ ಹರಿದು ದುರ್ವಾಸ ಮುನಿ ಕೈಯಾಗ ಕೊಟ್ಲು. ಸೀರೆ ಸೆರಗ ಹರಿದು ಕೊಟ್ಟ ಸೀರೆ ಶರಗ್ ಹರಿದು ದುರ್ವಾಸ ಮುನಿ ಕೈ ಒಳಗೆ ಕೊಟ್ಲು. ಹೌದು ಅದೇ ದುರ್ವಾಸ ಮುನಿ ಲಂಗುಟ್ಟು ಮಾಡಿ ಹಾಕೊಂಡು ಮ್ಯಾಲ ಬಂದ ಪಾದಕ್ಕೆ ನಮಸ್ಕಾರ ಮಾಡಿದ್ಲು. ಅವಾಗ ತಲೆ ಮೇಲೆ ಕೈ ಇಟ್ಟು ಹೇಳ್ತಾನ ದುರ್ವಾಸ ಮುನಿ, ಏನಂತ ಇಂಥ ಟೈಮ್ದೊಳಗ ಹೌದು ನನಗ ನೀ ಉಪಕಾರ ಮಾಡಿದಂದ್ರ ನನಗ ನೀ ಒಂದು ಮಳ ಸೀರೆ ಉಪಕಾರ ಜೇರ್ಕಂತ ಮಾಡಿದಂದ್ರ ಹೌದು ಜಗತ್ತದೊಳಗ ನಿನ್ನ ಮಾನ ಅಪಮಾನ ಆಗುವಂತ ಸಮಯದೊಳಗ ನನಗೆ ಕರಿ ನಾ 1000 ಮಳ ನಿನಗೆ ಸೀರೆ ದಾನ ಮಾಡ್ತೀರಿ ತಿಳ್ಕೊಂಡು ತಲೆ ಮೇಲೆ ಇಟ್ಟ ಹಸ್ತ ಮುಂದ ಕೌರವ್ರದು ಮತ್ತು ಪಾಂಡವರದು. ಹೌದು ಕೌರವ್ರದು ಮತ್ತು ಪಾಂಡವರು ಇರ್ತಂತ ಸಮಯದೊಳಗ ಪಗಡಿ ಆಟಕ್ಕೆ ಕೂತ ಯಾರು ಧರ್ಮರಾಜ. ಹೌದು ಧರ್ಮರಾಜ ಒತ್ತಾಟಿ ಕೂತ ಶಕುನಿ ಒತ್ತಾಟಿ ಕೂತ ಪಗಡಿ ಆಡುವಂತ ಸಮಯದೊಳಗ ದ್ರೌಪದಿ ದೇವಿಯನ್ನ ಧರ್ಮರಾಜ ಸೋತ ತುಂಬಿದ ಸಭಾದ ಒಳಗ ದ್ರೌಪದಿ ದೇವಿನ ತಂದು ನಿಂದಿರಿಸಿ ದುಶಾಸನ ಸೀರೆ ಸೆಳಿಲಾಕ ಚಲೋ ಮಾಡಿಬಿಟ್ಟ. ಹೌದಾ ದುಶಾಸನ ಸೀರೆ ಸೆಳಿಲಾಕ ಚಲೋ ಮಾಡಿಬಿಟ್ಟ. ಲಾಸ್ಟ್ ಸೀರೆ ಜರಿಯುವಂತ ಟೈಮದೊಳಗ ಎಲ್ಲಿದೀವೋ ಭಗವಂತ ತಿಳ್ಕೊಂಡು ದ್ರೌಪದಿ ದೇವಿ ಒದರದ್ರ ಒಂದು ಮಳ ಸೀರೆಗೆ 1000 ಮಳ ಸೀರೆ ಕೊಟ್ಟು ಕೃಷ್ಣ ಪರಮಾತ್ಮ ಕಾಪಾಡನ ಪುಣ್ಯಾತ್ಮ. ಇದು ಉಪಕಾರ ಯಾಕ್ರಿ ಒಂದು ಮಳ ಸೀರೆ ಕೊಟ್ಟಿದ್ದಕ್ಕೆ 1000 ಮಳ ಸೀರೆ ಕೊಟ್ಟ ದ್ರೌಪದಿ ದೇವಿ ಮಾನ ಕಾಪಾಡ ಇದು ಉಪಕಾರ ಅಂತ ಕರೀತಾರ. ಉಪಕಾರ ಹಿಂಗ ಉಪದೇಶದಿಂದ ಹೌದಾ ಏನ್ ಆಗ್ಯದನ್ನು ನೀವು ಹೇಳೋದಷ್ಟೇ. ಕಲ್ಯಾಣ ಅನುಭವ ಮಂಟಪದೊಳಗ ಲಕ್ಷದ 96,000 ಗಣಗಳು 63 ಜನ ಪುರಾತನರು. ಹೌದು ಕಲ್ಯಾಣ ಅನುಭವ ಮಂಟಪದೊಳಗೆ ಲಕ್ಷದ 96,000 ಗಣಗಳ 63 ಜನ ಪುರಾತನರು. ಹೌದು ಇಬ್ರಿಗೆ ಜಾಳ ಎಲ್ರಿ ಹತ್ತು ಗೊತ್ತಕ್ಕದ ಮಾತಾಡ್ರಿ ಇಲ್ಲ ಅವ್ರ ಜಗಳರಿ ಪಾಪ ಅವ್ರು ಬಿಡಿಸ್ರಿ ಇದೇ ಉಪಕಾರ. ಇಲ್ಲ ಅವ್ರು ಬಿಡಿಸ್ರಿ ನಾ ಹಾಡ್ತೀನಿ ನೀ ಹೋಗಿ ಬಿಡಿಸ್ ಅದೇ ಉಪಕಾರ. ಇಲ್ಲಿ ಹೊಡೆದಾಡಿ ಏನ್ ಮಾಡ್ಕೊಂಡು ಏನ್ ಮಾಡ್ಬೋದು ಉಪಕಾರೆ ಇದೇ ಉಪಕಾರ ಮಾಡೋದು. ಬಿಡಿಸಿದ್ದು ಒಂದು ಉಪಕಾರೆ. ಸರ್ ಬಿಡಿಸೋದ್ ನೋಡಿ. ಹೌದು ಕಲ್ಯಾಣ ಅನುಭವ ಮಂಟಪದೊಳಗ ಲಕ್ಷದ 96,000 ಗಣಗಳು. ಹೌದು 63 ಜನ ಪುರಾತನರು. ಶೂನ್ಯ ಪೀಠದ ಮೇಲೆ ಅಲ್ಲಂ ಪ್ರಭು ಗುರುಗಳು. ಆ ಕಲ್ಯಾಣ ಅನುಭವ ಮಂಟಪದ ಮುಂದ ಹೌದು ಒಬ್ಬಕ್ಕೆ ಹೆಣ್ಣು ಮಗಳು ಏನ್ ಮಾಡ್ಲತ್ತಿಳ ಅಂತ ಕೇಳಿದ್ರ ಏನ್ ಮಾಡತ್ತಿಲ್ರಿಪ್ಪ. ಅನುಭವ ಮಂಟಪದ ಮುಂದೆ ಒಂದು ಬಾಳೆಹಣ್ಣಿನ ಬುಟ್ಟಿ ಇಟ್ಕೊಂಡ ಯಾರು ಬರ್ತಾರ ನೋಡು ಅವ್ರಿಗೆ ಪರೋಪಕಾರ ಮಾಡಕ್ಕೆ ಬಂದವ್ರಿಗೆಲ್ಲ ಬಾಳೆಹಣ್ಣ ಕುಡ್ಲಕತ್ಳು. ಯಾರು ಹಸ್ತ ಬರ್ಲಿ ಹಸಿರಾರ್ದೆ ಬರ್ಲಿ ಹೌದು ಅವ್ರು ಬಂದವ್ರಿಗೆಲ್ಲ ಬಾಳೆಹಣ್ಣು ಎತ್ತೆತ್ತಿ ಹೆಣ್ಣು ಮಗಳು ಕುಡ್ಲಿಕತ್ಳು. ಅವಾಗ ಬತ್ತು ಮೂಲಕ ಬತ್ತು. ಅಲ್ಲ ಪ್ರಭು ಗುರುಗಳು ಎದ್ದು ಬಂದು ನೋಡ್ತಾರ. ಹೌದು ಎದ್ದು ಬಂದು ನೋಡಿ ಅತ್ತಾರ ಅವ್ರ ಏನಂತಾರಿಪ್ಪ. ತಂಗಿ ಪರೋಪಕಾರಕ್ಕಾಗಿ ಹೌದು ಮುಂಜಾನೆ ಹಿಡ್ದ ನೋಡಕತ್ತೇವ್. ಮುಂಜಾನೆ 9 ಗಂಟೆ ಹಿಡ್ಕೊಂಡು
ತಿಳ್ಕೊಂಡ ಆಹಾ. ಸಾಯಂಕಾಲ 5 ಗಂಟೆ ಆಗ್ಯದ ನೀ ಬಾಳೆಹಣ್ಣು ಹಂಗೆ ದಾನ ಮಾಡ್ಲಾಕತ್ತಿದಿ, ಉಪಕಾರ ಮಾಡ್ಲಾಕತ್ತಿದಿ, ಎಲ್ಲರಿಗೆ ಕೊಡ್ಲಿಕ್ಕತ್ತಿದಿ ಕರೆ. ಹೌದು. ಕೊಟ್ಟಿರ್ತಕ್ಕಂತ ಬಾಳೆಹಣ್ಣ ಇನ್ನ ಬುಟ್ಟಿ ತುಂಬಿದ ಬುಟ್ಟಿ ತುಂಬದಂಗೆ ಅದ. ಹೌದು, ಎಲ್ಲರಿಗೆ ಬಾಳೆಹಣ್ಣು ಹಂಚಿದೆ. ನೀ ಎಲ್ಲರಿಗೆ ಬಾಳೆಹಣ್ಣು ಹಂಚಿದ ಕರೆ, ನಿನ್ನ ಬುಟ್ಟಿ ತುಂಬಿದ ಬುಟ್ಟಿ ತುಂಬದಂಗೆ ಅದ. ಹೌದು. ನೀ ಇಂತ ಉಪಕಾರ ಮಾಡಿದಿ, ಹೌದು. ಇನ್ನೊಬ್ಬರಿಗೆ ಇಂತ ದಾನ ಮಾಡಿದಕ್ಕಾಗಿ ನಿನ್ನ ಹೆಸರ ನಿಂಗಮ್ಮ ಇರ್ಲಿ ಕರೆ. ನಿಂಗಮ್ಮ ಇರ್ಲಿ ಕರೆ. ನಿನ್ನ ಹೆಸರು ನಿಂಗಮ್ಮ ಇದ್ರು ಆಹಾ. ಜಗತ್ತದೊಳಗ ಹೌದು. ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಗುಡ್ಡಾಪುರಕ್ಕೆ ಹೋಗಿ ನೀವು ವಾಸ ಮಾಡು. ನಿನ್ನ ಹೆಸರು ಗುಡ್ಡಾಪುರ ದಾನಮ್ಮ ಅಂತ ಹೇಳಿ ನಾಮಕರಣ ತಿಳ್ಕೊಂಡು ಅಲ್ಲಪ್ಪ ಗುರುಗಳು ಹೇಳ್ಯಾರ. ಸದ್ಯ ಗುಡ್ಡಾಪುರದಾಗ ದಾನಮ್ಮ ಅಂತ ಹೇಳಿ ಹೆಸರದ ಪುಣ್ಯಾತ್ಮರಿ. ಹೌದು ಹೌದಾ. ಇದು ಎದಕ್ಕ ಆಕಿ ಇನ್ನೊಬ್ಬರಿಗೆ ಪರೋಪಕಾರ ಮಾಡಲು ಹಸ್ತ ಬಂದವ್ರಿಗೆ ಹಣ್ಣು ಬಾಯಾಗ ಹಾಕಿದಕ್ಕಾಗಿ ಆಕಿನ ಹೆಸರು ಜಗತ್ತೊಳಗ ದಾನಮ್ಮ ಅಂತ ಹೆಂಗ ಶ್ರುತಿ ಅದ. ಶ್ರುತಿ ಸಾರ್ತದ. ಪ್ರತಿ ಒಬ್ಬೊಬ್ಬರಿಗಿನ ಉಪಕಾರ ಹೌದು ಮಾಡ್ಬೇಕಾಗ್ತದ. ನೀ ಏನ್ ಆಟ ಬರ್ಲಾಗತ್ತಿದ್ದು? ಆಹಾ. ನೀ ಮಾತಾಡೋ ಮಾತು ಹೆಂಗಾಗ್ಯದ ಗುರುತನ? ಹೆಂಗಾಗ್ಯದ್ರಿಪ್ಪ? ನೀ ಮಾತಾಡೋ ಮಾತ ಆಹಾ. ಮುಗುಳು ಕೋಡಿ ಎಲ್ಲಪ್ಪ ಮುತ್ಯ ಇಬ್ರು ಹೆಂಡ್ರಾಗ್ಯಾನ. ಹೌದು, ಇಬ್ಬರನ್ನ ಏನ್ ಮಾಡ್ಯಾನ? ಇಬ್ಬರು ಹೆಂಡ್ರಾಗ್ಯಾರ. ಮುಗುಳು ಕೋಡಿ ಎಲ್ಲಾ ಲಿಂಗ ಮುತ್ಯ ಇಬ್ಬರು ಹೆಂಡ್ರನಾಗಿ ಈ ಪ್ರಪಂಚ ಸುಳ್ಳದ ತಿಳ್ಕೊಂಡ. ಹೌದು. ಲಕ್ಷಾಣ ಸಿದ್ಧಲಿಂಗ ಮುತ್ಯನ ಕೈ ಒಳಗ ದುಡ್ಕೊಂಡು ಮುಕ್ತಿ ಮಂದಿರ ಮುಗುಳು ಕೋಡ ಅನಸ್ಕೊಂಡಾನ. ಹೌದು. ಈಗ ಎಲ್ಲಾ ಲಿಂಗ ಮುತ್ಯ ಇಬ್ಬರಾಗ್ಯಾನ ಅಂತೇಳಿ ಮತ್ತೊಬ್ರು ನಾವು ನೀವು ಇಬ್ರೇ ಆದ್ರೆ ಹೆಂಗಾಗ್ತದೆ ಗತಿ ಗುರುತನು? ಹಂಗೆ ಅನಸುವ